ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಆರಾಮದೇರಿ ಅಂತ ಅಂದ್ಕೊಳತ್ತೀನಿ. ಈಗ ನೋಡಿರಿ, ಟೈಮ್ ಸಾಯಂಕಾಲ 6:30 ಆಗಿದೆ. ನಾ ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಇವತ್ತು ಇಲ್ಲಿ ನೋಡಿರಿ, ನಮ್ಮ ಹರ್ಷಿತ ಸ್ಟಡಿ ಮಾಡ್ಕೊಳತನು, ಹೋಮ್ವರ್ಕ್ ಮಾಡತ್ತಾನ ರೀ. ನಮ್ಮ ಸಹೀಶ ಅವ್ರ ಆಯಿ ಮನೆಗೆ ಹೋಗ್ಯಾನ್ರಿ ಇವತ್ತು. ಈಗ ಬರ್ತಾನೆ ರೀ ಸಾಯಂಕಾಲ. ನಾವು ಬರೋ ಅಷ್ಟ್ರಾಗ ನಾ ಅಡುಗೆದು ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕ್ರಿ. ನೋಡ್ರಿ, ಈಗ ದೇವ್ರ ಮುಂದೆ ದೀಪ ಹಚ್ಚಿಕಿಸಿಂದ ಸಂಜೆದ ಅಡುಗೆ ಸ್ಟಾರ್ಟ್ ಮಾಡೋಣಂತ್ರಿ. ಈಗ ಇಲ್ಲೇ ಅನ್ನಕ್ಕೆ ಇಟ್ಟೇನ್ರಿ. ನಾನು ಅನ್ನ ಆದಿಂದ ಸಾಂಬಾರು ಮಾಡ್ತೇನೆ ರೀ. ಇಲ್ಲೇ ನುಗ್ಗಿಕಾಯಿ ಮತ್ತು ಬ್ಯಾಳಿ ಕುದಿಯಕ್ಕೆ ಹಾಕೇನ್ರಿ. ಈಗ ನುಗ್ಗಿಕಾಯಿ ಸಾಂಬಾರು ಮಾಡ್ಬೇಕ್ರಿ. ನುಗ್ಗಿಕಾಯಿ ಸಾಂಬಾರು ಅಂದ್ರೆ ನಮ್ಮ ಹರ್ಷಾಗ ಭಾಳ ಇಷ್ಟ ರೀ. ಇಲ್ಲಿ ಅಂಬ್ಲಿನೂ ಮಾಡೇನ್ರಿ. ಅಂಬ್ಲಿ ಇಲ್ದ ನಮ್ಮ ಮನ್ಯಾಗ ಸಾಯಂಕಾಲ ಊಟನೇ ಆಗೋದಿಲ್ಲ ರೀ. ಇಲ್ಲಿ ನೋಡ್ರಿ, ಈಗ ಸಾಂಬಾರು ಮಾಡ್ಕೊಳಕತ್ತೇನೆ ರೀ. ನಾನು ಎಣ್ಣೆ ಕಾಯಕ್ಕಿಟ್ಟೇನಿ ರೀ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿದ್ದೇನೆ ರೀ. ಸ್ವಲ್ಪ ಕರಿಬೇವು ಹಾಕಿದ್ದೇನೆ ರೀ. ಇದೆಲ್ಲ ಒಂದು ಸ್ವಲ್ಪ ಚಿಟಪಟ ಅಂತ ಸುಟ್ಟ ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ರೀ. ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋತಕ್ಕ ಹುರಿದ ಕಸಿಂದ ಆಮೇಲೆ ಅದಕ್ಕೆ ಖಾರದ ಪುಡಿ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿ ಆಗ್ತೈತೆ ರೀ. ಸಿಂಪಲ್ ಒಗ್ಗರಣೆ ರೀ. ನಮ್ಮ ಮನ್ಯಾಗ ಅದು ಇದು ಟೊಮೆಟೊ ಅದು ಇದೆಲ್ಲ ಹಾಕಿದ್ರೆ ಸಾಂಬಾರಕ್ಕೆ ಜಾಸ್ತಿ ಇಷ್ಟಪಟ್ಟು ತಿನ್ನೋದಿಲ್ಲ ರೀ. ಸಿಂಪಲ್ ಒಗ್ಗರಣೆ ಇಷ್ಟಪಡ್ತಾರೆ ರೀ. ಇದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳೋಣ ರೀ. ನೋಡಿ, ನಾ 2 ಸ್ಪೂನ್ ಖಾರ ಹಾಕ್ಕೊಂಡೇನಿ ರೀ. ನಮ್ಮ ಮನ್ಯಾಗ ಖಾರ ಒಂದು ಸ್ವಲ್ಪ ಕಡಿಮೆ ಬೇಕಾಗ್ತೈತೆ ರೀ. ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಚೆಂದಂಗೆ ಹುರ್ಕೊಂಡು ಆಮೇಲೆ ಇದಕ್ಕೆ ನುಗ್ಗಿಕಾಯಿ ಮತ್ತು ಬ್ಯಾಳಿ ಕುದಿಸಿಟ್ಕೊಂಡಿದ್ದು ಹಾಕೊಂಡ್ಬಿಡ್ತೇನೆ ರೀ. ಇವ ನುಗ್ಗಿಕಾಯಿ ನಮ್ಮ ಹೊಲದಾಗ ಬೆಳೆದಿದ್ದು ರೀ. ಜವಾರಿ ನುಗ್ಗಿಕಾಯಿ ಇದಾವ್ರಿ. ಸಾಂಬಾರಂತೂ ಮಸ್ತ್ ಟೇಸ್ಟ್ ಬರ್ತೈತೆ ರೀ. ಈಗ ನೋಡಿರಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳತ್ತೇನೆ ರೀ ನಾನು. ಈಗ ಇದು ಮಸಾಲೆ ಎಲ್ಲ ಒಂದು ಸ್ವಲ್ಪ ಎಲ್ಲ ಕುಡ್ಕೊಳ್ಳೋ ಹಂಗೆ ತಿರುಗಾಡತ್ತೇನೆ ರೀ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಆಮೇಲೆ ಕೊತ್ತಂಬರಿ ಹಾಕಿದ್ರೆ ಸಾಂಬಾರು ರೆಡಿ ಆಗ್ತೈತೆ ರೀ. ಈಗ ನೋಡಿರಿ, ಸಾಂಬಾರು ಕುದಿ ಬರತೈತೆ ರೀ. ಈಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೇನಿ ರೀ. ಬೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ರೀ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಆಗ್ತೈತೆ ರೀ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೀ. ಒಂದು ಸ್ವಲ್ಪ 1-2 ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗ್ತೈತೆ ರೀ. ಇಲ್ಲಿ ಹಾಲು ಕಾಯಕ್ಕಿಟ್ಟೇನಿ ರೀ ನಾನು. ಇವತ್ತು ನಮ್ಮ ಸಣ್ಣ ತಮ್ಮಂದ ಬರ್ತಡೇ ಐತ್ರಿ. ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡೋದೈತ್ರಿ. ಈಗ ತೋಟದಿಂದ ಪಪ್ಪ ಮತ್ತು ನಮ್ಮ ಅವ್ವ ಬರತ್ತಾರ್ರಿ. ಸೈಶ್ ಬಿ ಬೆಳಗ್ಗೆಯಿಂದ ಅಲ್ಲೇ ಹೋಗ್ಯಾನ್ರಿ. ನಾವು ಈಗ ಬರ್ತಾನೆ ರೀ. ಅವ್ರು ಬಂದಿದ್ದ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕ್ರಿ. ಇನ್ನು ನಮ್ಮವ್ರು ಬಂದು ಹೋಗಿ ಕೇಕ್ ತೊಗೊಂಬರೋರ್ದಾರ್ರಿ. ಅವರು ಅಂಗಡಿಯಿಂದ ಬರೋಟ್ರಾಗ ಟೈಮ್ ಆಗ್ತದ್ರಿ. ಅನ್ಕಂದ್ರೆ ಅಡುಗೆ ಎಲ್ಲ ಮುಗಿಸ್ಕೋಬೇಕಂತ ಹೇಳಿ ನಾ ಅಡುಗೆ ಎಲ್ಲ ಮುಗಿಸ್ಕೊಂಡಿನ್ರಿ. ಈಗ ಇನ್ನು ಅವ್ರು ಬಂದಿಂದ ಬರ್ಡೇ ಸೆಲೆಬ್ರೇಟ್ ಮಾಡೋದ್ರಿ. ಈಗ ನೋಡ್ರಿ, ಅವ್ವನೂ ಬಂದಡ್ರಿ ತೋಟದಿಂದ. ಅವ್ವ ಪಪ್ಪ ಇಬ್ಬರು ಬಂದ್ರಿ. ಸಾಯಿಶನು ಬೆಳಗ್ಗೆಯಿಂದ ಅಲ್ಲೇ ಹೋಗಿದ್ರಿ. ಅವನು ಬಂದ್ರಿ. ಅವ್ನು ಹೊರಗೆ ನಿಂತಾನ್ರಿ. ನಾವು ವಿಡಿಯೋ ಮಾಡತ್ತೇನೆ, ನಾವು ಒಳಗೆ ಬರವಲ್ರಿ ಫೋನ್ ನೋಡಿ. ನಾವು ಒಳಗೆ ಬಾಬಾ ಅಂತಂದ್ರು ಅಲ್ಲೇ ನಿಂತಾನ್ರಿ. ಒಳಗೆ ಬರಕ್ಕೆ ತಯಾರಿಲ್ರಿ. ಒಳಗೆ ಅವ್ರ ಮಾಮ ಬೇರೆ ಕೂತಿದ್ರಿ. ಅವ್ನು ನೋಡಿ ಅವ್ನು ಅಲ್ಲೇ ಅಂಜಿಕೆಸಿಂದ ಹೊರಗೆ ನಿಲ್ಲತಾನ್ರಿ. ನೋಡಿ, ನಾವು ಬರ್ಡೇಗೆ ಈ ಥರ ಮಾಡ್ಸೇವ್ರಿ. ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಮಾಡಕತ್ತೇವ್ರಿ. ನಮ್ಮ ತಮ್ಮ ಮೊದಲ ಬೇಡ, ನಾವು ಹೊರಗೆ ಹೋಗೋದೇನೋ ಫ್ರೆಂಡ್ಸ್ ಜೊತೆ ಅಂಥೇಳಿ ಅಂದಿದ್ರಿ. ಆದರೂ ನಾವು ಇರಲಿ ಮನ್ಯಾಗ ಮಾಡೋನು ಅಂತ ಹೇಳಿ ಒಂದು ಕೇಕ್ ತಂದು ಸಿಂಪಲ್ ಸೆಲೆಬ್ರೇಷನ್ ಮಾಡಕತ್ತೇವ್ರಿ. ಕೇಕ್ ಕಟ್ ಮಾಡತ್ತಾನೆ ನೋಡ್ರಿ. ಈಗ
ಸಾಯಿಷ್ಗ ಹರ್ಷಗ ಕೇಕ್ ಅಂದ್ರೆ ಭಾಳ ಇಷ್ಟ ರೀ. ಅದಕ್ಕೆ ಫಸ್ಟ್ ಅವರಿಗೆ ತಿನ್ಸಕತ್ತಾನ ರೀ. ನಾನು ಪ್ರತಿ ವರ್ಷ ಅವ್ನ ಬರ್ಡೇಗೆ ಏನಾರ ಸ್ಪೆಷಲ್ ಅಡುಗೆ ಮಾಡ್ತಿದ್ದೆ ರೀ. ಈ ಸಲ ಅವನು ನಾ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದೇನು ನನಗೇನು ಮಾಡಬೇಡ ಅಂತೇಳಿ ಅಂದ್ರಿ. ಅದಕ್ಕೆ ಈ ಸಲ ಸ್ಪೆಷಲ್ ಅದ ಅಡುಗೆ ಅದು ಏನು ಮಾಡಿಲ್ಲ ರೀ. ಸಿಂಪಲ್ಲಾಗಿ ಒಂದು ಕೇಕ್ ತಂದು ಕಟ್ ಮಾಡಿಸಿ ಅಷ್ಟೇ ಬಿಡತ್ತೀವಿ ರೀ. ಇವ್ರೆ ನಮ್ಮ ಅವ್ವ ರೀ, ನಮ್ಮ ಅವ್ವ ತಿನ್ಸತ್ತಾರ ನೋಡ್ರಿ ಈಗ ಕೇಕ. ನಮ್ಗೆ ಅಲ್ಲೇ ತೋಟಕ್ಕೆ ಬರ್ರಿ ಅಲ್ಲೇ ಮಾಡೋಣ ಅಂತ ಅಂದ್ರಿ. ಆದ್ರೆ ರಾತ್ರಿ ಹುಡುಗರ್ನೆಲ್ಲ ತೊಗೊಂಡು ಹೋಗೋದು ಬರೋದು ನಮಗೆ ಮತ್ತು ತ್ರಾಸ ಆಗ್ತೈತಂತ ನಾವು ಇಲ್ಲೇ ಮಾಡೋಣ ಬರ್ರಿ ಅಂಥೇಳಿ ಅಂದು ರೀ. ಈಗ ನಮ್ಮ ತಮ್ಮ ನಮ್ಮ ಅವ್ವಾಗ ತಿನ್ಸತ್ತಾನ ನೋಡ್ರಿ. ಇವರೇ ನಮ್ಮ ಪಪ್ಪ ರೀ, ನಮ್ಮ ಪಪ್ಪ ತಿನ್ಸತ್ತಾರ ನೋಡ್ರಿ ಈಗ. ಪಪ್ಪ ವಿಶೇಷ ಇಂಥ ಸೆಲೆಬ್ರೇಷನ್ಗೆಲ್ಲ ಬರಂಗಿಲ್ಲ ರೀ. ನಾನೇ ಒತ್ತಾಯ ಮಾಡಿ ಬರ್ರಿ ಮಾಡೋಣ ಅಂತಂದಿದ್ದರಿಂದ ಬಂದಿದ್ರಿ. ಅವರು ಹೊಲಕ್ಕೆ ನೀರು ಹಚ್ಚಕ್ಕೆ ಹೋಗೋರಿದ್ರಿ, ಅರ್ಜೆಂಟ್ ಇತ್ತು, ಅದಕ್ಕೆ ಲಘು ಮಾಡಿದ್ವಿ ರೀ ಬಡ್ಡೆ. ನಮ್ಮ ಅವ್ವ ಫೋಟೋ ಹೊಡ್ಯತ್ತಾಳು ಚಲೋ ತೆಗ್ನಿಲ್ಲ ಅಂತ ಹೇಳಿ ಪಪ್ಪ ಹೇಳತ್ತಿರ್ರಿ. ಇವರ ಹರ್ಷಗಳಪ್ಪ ರೀ, ಹರ್ಷಗಳಪ್ಪ ತಿನ್ಸತ್ತಾರ್ರಿ ಈಗ. ನನಗೆ ಫೋಟೋ ತೆಗಿಯನತ್ತಿದ್ರಿ, ನಾ ಫೋಟೋ ತೆಗಿಯತ್ತೀನಿ ರೀ. ಇವತ್ತಿನ ವ್ಲಾಗ್ನ ನಾ ಇಲ್ಲಿಗೆ ಎಂಡ್ ಮಾಡತ್ತೇನೆ ರೀ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ವಿಡಿಯೋನ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ ರೀ.